ತೆಲಂಗಾಣದಲ್ಲೂ ಕೂಡ ಜಾತಿ ಕ್ರಾಂತಿ ನಡೀತಾ ಇದೆ. ಸಿದ್ದರಾಮಯ್ಯನವರಿಗೂ ಮೊದಲು ಇದೀಗ ತೆಲಂಗಾಣದಲ್ಲಿ ಜಾತಿ ಕ್ರಾಂತಿ ಕೂಡ ಆರಂಭ ಆಗ್ತಾ ಇದೆ. ಅಂಬೇಡ್ಕರ್ ಜಯಂತಿ ಅಂದೇ ತೆಲಂಗಾಣದಲ್ಲಿ ಎಸ್ಸಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿಗಳು ಕೂಡ ನಡೀತಾ ಇರುವಂತದ್ದು. ಸಿದ್ದರಾಮಯ್ಯಗೂ ಮೊದಲು ಕೂಡ ತೆಲಂಗಾಣದಲ್ಲಿ ಇದೀಗ ಕ್ರಾಂತಿ ಶುರುವಾಗ್ಬಿಟ್ಟಿದೆ. ಅಂಬೇಡ್ಕರ್ ಜಯಂತಿಯಂದೇ ತೆಲಂಗಾಣದಲ್ಲಿ ಎಸ್ಸಿ ಸಮುದಾಯ ಕ್ರಾಂತಿ ಶುರು ಮಾಡಿದೆ. ಒಳ ಮೀಸಲಾತಿ ಜಾರಿಗೊಳಿಸಿದಂತಹ ತೆಲಂಗಾಣ ಸರ್ಕಾರ, ಅದು ಕೂಡ ಎಸ್ಸಿ, ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದಿಂದ ಐತಿಹಾಸಿಕ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ. ದೇಶದಲ್ಲೇ ಮೊದಲ ಬಾರಿಗೆ ಎಸ್ಸಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಇದೀಗ ಒಂದ್ ಕಡೆ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅವರು ಕ್ರಾಂತಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೋ ಸಿಎಂ ಸಿದ್ದರಾಮಯ್ಯನವರು, ಅದಕ್ಕೂ ಮೊದಲೇ ಇದೀಗ ಹೊಸ ಅಧ್ಯಯನ ಶುರು ಮಾಡಿದ್ದಾರೆ. ತೆಲಂಗಾಣದವರು ಸರ್ಕಾರದ ಎಲ್ಲ ಹುದ್ದೆಗಳನ್ನ ಎಸ್ಸಿ ಒಳ ಮೀಸಲಾತಿಯ ಪ್ರಕಾರ ಭರ್ತಿ ಮಾಡೋದಕ್ಕೆ ತೆಲಂಗಾಣ ಸರ್ಕಾರ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ತೆಲಂಗಾಣದಲ್ಲಿ ಒಳ ಮೀಸಲಾತಿ ಕ್ರಾಂತಿ ಇದೀಗ ಶುರುವಾಗ್ತಾ ಇರುವಂತದ್ದು. ನಮ್ಮ ರಾಜ್ಯಕ್ಕೂ ಮುನ್ನವೇ ಇದೀಗ ತೆಲಂಗಾಣದಲ್ಲಿ ಜಟಾಪಟಿಗಳು ಕೂಡ ಜೋರಾಗ್ತಾ ಇದೆ. ಎಸ್ಸಿ ಸಮುದಾಯಕ್ಕೆ ಅತಿ ಹೆಚ್ಚು ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರವನ್ನ ಕೈಗೊಂಡಂತೆ ಕಾಣಿಸ್ತಾ ಇರುವಂತದ್ದು. ಇನ್ನು 2026ರ ಗಣತಿಯಲ್ಲಿ ಎಸ್ಸಿ ಜನಸಂಖ್ಯೆ ಹೆಚ್ಚಾದ್ರೆ ಅನುಗುಣವಾಗಿ ಮೀಸಲಾತಿಯನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಕೂಡ ಇದೀಗ ತೆಲಂಗಾಣ ಸರ್ಕಾರ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಯಾರಿಗೆ ಎಷ್ಟು ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತಹ ಪ್ರಶ್ನೆಗಳು, ಇದರ ಜೊತೆಗೆ ಒಳ ಮೀಸಲಾತಿ ಜಾರಿಗೆ ಬಂದ ಹಿನ್ನೆಲೆಯಲ್ಲಿ ಈಗಿರುವಂತಹ ಮೀಸಲಾತಿಯಲ್ಲಿ ಬದಲಾವಣೆ ಕೂಡ ಮಾಡಲಾಗಿದೆ. ಆಯೋಗದ ವರದಿಯ ಪ್ರಕಾರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ 15 ಎಸ್ಸಿ ಉಪಜಾತಿಗಳನ್ನ ಒಳಗೊಂಡಿರುವಂತಹ ಗ್ರೂಪ್ 1ಕ್ಕೆ 1% ಮೀಸಲಾತಿ ನಿಗದಿಯನ್ನ ಕೂಡ ಮಾಡಲಾಗಿದೆ. ಮಧ್ಯಮ ಪ್ರಯೋಜನ ಪಡೆದ 18 ಉಪಜಾತಿಗಳನ್ನ ಗ್ರೂಪ್ 11ಕ್ಕೆ ಇಲ್ಲಿ ಸೇರ್ಪಡೆ ಮಾಡಲಾಗಿದೆ. ಅವುಗಳಿಗೆ 9% ಕೋಟಾವನ್ನ ಕೂಡ ಇಲ್ಲಿ ಒದಗಿಸಲಾಗಿದೆ. ಸೊ ಹೆಚ್ಚಿನ ಪ್ರಯೋಜನ ಪಡೆದಂತಹ 26 ಉಪಜಾತಿಗಳನ್ನ ಗ್ರೂಪ್ 3ಕ್ಕೆ ಸೇರಿಸಿ ಅವುಗಳಿಗೆ 5% ಮೀಸಲಾತಿಯನ್ನ ನೀಡಲಾಗಿರುವಂಥದ್ದು. 1% ಮೀಸಲಾತಿ ನಿಗದಿ ಕೂಡ ಮಾಡಲಾಗಿದೆ. ಎಸ್ಸಿ ಒಳ ಮೀಸಲಾತಿ ಜಾರಿಗೊಳಿಸಿದೆ ತೆಲಂಗಾಣ ಸರ್ಕಾರ. ದೇಶದಲ್ಲೇ ಮೊದಲ ಬಾರಿಗೆ ಎಸ್ಸಿ ಒಳ ಮೀಸಲಾತಿ ಜಾರಿಯನ್ನ ಮಾಡ್ತಾ ಇರುವಂಥದ್ದು. 18 ಉಪಜಾತಿಗಳನ್ನ ಗ್ರೂಪ್ 2ಕ್ಕೆ ಸೇರಿಕೆ ಮಾಡಲಾಗಿದೆ. 26 ಉಪಜಾತಿಗಳನ್ನ ಗ್ರೂಪ್ 3ಕ್ಕೆ ಸೇರಿಸಿ 5% ಮೀಸಲಾತಿಯನ್ನ ನೀಡೋದಕ್ಕೆ ತೆಲಂಗಾಣ ಸರ್ಕಾರ ಮುಂದಾಗ್ತಾ ಇದೆ. ಇದೀಗ ಇದಕ್ಕೆ ಒಂದಷ್ಟು ವಿರೋಧಗಳು ಕೂಡ ಸಾಮಾನ್ಯವಾಗಿಯೇ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಅಲ್ಲೂ ಕೂಡ ಒಂದಷ್ಟು ಸಮುದಾಯಗಳು ಕೂಡ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ? ಬೇರೆ ಬೇರೆ ಜಾತಿಯವರು ಎಲ್ಲಿ ಹೋಗಬೇಕು, ಬೇರೆ ಬೇರೆ ಸಮುದಾಯದವರು ಎಲ್ಲಿ ಹೋಗಬೇಕು, ನಮಗೂ ಕೂಡ ಸರ್ಕಾರ ಆದ್ಯತೆಯನ್ನ ಕೊಡಬೇಕಲ್ವಾ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಎಸ್ಸಿ ಸಮುದಾಯದವರಿಗೆ ಬಹಳ ವರ್ಷಗಳಿಂದಲೂ ಕೂಡ ಸರ್ಕಾರ ನೀಡುವಂತಹ ಆದ್ಯತೆಗಳನ್ನ ನೀಡ್ಕೊಂಡು ಬಂದಿದೆ. ನಮಗೂ ಕೂಡ ನೀಡಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ.